ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತಾ ಇದ್ದೇನೆ. ನನಗೆ ಆತ್ಮೀಯರಾದ ಬಾಲಾಜಿ ಸರ್ ಅವರು ಅವರದ್ದೇ ಆದ ಗಾಣದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಇಲ್ಲಿಗೆ ನಾನು ಕೂಡ ಬಂದಿದ್ದೀನಿ. ಆದರೆ ಇಡೀ ವಿಡಿಯೋದಲ್ಲಿ ಪ್ರಾರ್ಥನಾ ಮೇಡಮ್ ರವರು ಎಲ್ಲಿದ್ದಾರೆ ಅಂತ ಮಾತ್ರ ಹುಡುಕ್ಬೇಡಿ. ಯಾಕೆಂದರೆ ಇಡೀ ವಿಡಿಯೋ ಮಾಡಿರೋದು ನಾನೇ ಆಗಿರೋದ್ರಿಂದ ವಿಡಿಯೋದಲ್ಲಿ ನಾನಿಲ್ಲ. ಆಯಿತಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸತ್ವ ಅಡುಗೆ ಎಣ್ಣೆಗಳ ಗಾಣದ ಮುಂಭಾಗವಾಗಿದೆ. ಸುಮಾರು ಬೆಳಿಗ್ಗೆ 10 ಗಂಟೆಯ ಹೊತ್ತಿಗೆ ನಾವೆಲ್ಲರೂ ಕೂಡ ಗಾಣದಲ್ಲಿದ್ವಿ. ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕಾರ್ನಲ್ಲೇ ತಂದಿದ್ವಿ. ಆಯಿತಾ? ಪೂಜೆ ಇದ್ದಿದ್ದರಿಂದ ನಾನು ಕೂಡ ಅವ್ರ ಮನೆಯಲ್ಲೇ ನೈಟು ಸ್ಟೇ ಆಗಿದ್ದೆ. ಈಗ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಚೆಂಡು ಹೂಗಳಿಂದ ಮುಂಭಾಗವನ್ನು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಪ್ರತಿ ಕಂಬಗಳಿಗೂ ಬಾಳೆಕಂದನ್ನು ಕಟ್ಟಿದ್ದಾರೆ. ಬಾಳೆಕಂದನ್ನು ಕಟ್ಟಿರೋದ್ರಿಂದ ಅಲ್ಲಲ್ಲಿ ಹಸಿರು ಪಾಟ್ಗಳು ಕೂಡ ಇರೋದ್ರಿಂದ ಒಳ್ಳೆ ಮಸ್ತಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ ಹಾಗೆ. ಸೊ ಮೇಲ್ಗಡೆ ಕೂಡ ಚೆಂಡು ಹೂಗಳಿಂದ ಅಲಂಕರಿಸಿದ್ದಾರೆ. ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದಾರೆ ಇವರು. ಇವಾಗ ಬಹುಶಃ ರಾತ್ರಿನೇ ಹೂವನ್ನು ಇವ್ರು ತಂದಿಟ್ಕೊಂಡಿದ್ರಿಂದ ಅಲಂಕಾರಕ್ಕೆ ಈಗೆಲ್ಲ ಸುಲಭ ಆಗ್ತಾ ಇದೆ ಇವ್ರಿಗೆ. ಪೂಜೆ ಮಾಡುವಾಗ ದೀಪಗಳು ಆರಿ ಹೋಗಬಾರ್ದು ಅಂತ ಹೇಳಿ ದೀಪ ಹಚ್ಚಿ ಬಕೆಟ್ ಒಳಗಡೆ ಇಟ್ಟಿದ್ದಾರೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜಃ ಸರ್ವಮಂಗಲದಾತಾರೌ ಪಾರ್ವತೀ ಪರಮೇಶ್ವರೌ ಗಣೇಶಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧಯೇ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ. ಪುರೋಹಿತರು ಫಲತಾಂಬೂಲವನ್ನು ಪತಿ ಹಾಗೂ ಪತ್ನಿಗೆ ನೀಡುವುದರ ಮುಖಾಂತರ ಸತ್ಯನಾರಾಯಣ ಪೂಜೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಸತ್ಯನಾರಾಯಣ ಪೂಜೆಯನ್ನು ದಂಪತಿಗಳು ಇಬ್ಬರು ಸೇರಿ ಮಾಡಬೇಕಾಗತ್ತೆ. ಕೇವಲ ಗಂಡ ಮಾತ್ರ ಸಪ್ರೇಟಾಗಿ ಮಾಡುವಂಥದ್ದಲ್ಲ, ಹಾಗೆ ಹೆಂಡತಿ ಮಾತ್ರ ಸಪ್ರೇಟಾಗಿ ಮಾಡುವಂಥ ಪೂಜೆ ಅಲ್ಲವೇ ಅಲ್ಲ. ಇದು ಗಂಡ ಹೆಂಡತಿ ಇಬ್ಬರು ಕೂಡ ಕೂಡಿ ಕೂತ್ಕೊಂಡು ಮಾಡುವಂಥ ಪೂಜೆ ಆಗಿದೆ ಇದು. ಆಯಿತಾ? ಮತ್ತು ಇನ್ನೊಂದು ವಿಶೇಷ ಏನಪ್ಪ ಈ ಒಂದು ಪೂಜೆಯಲ್ಲಿ ಅಂತ ಅಂದರೆ, ಆರ್ಥಿಕ ಅಭಿವೃದ್ಧಿಗಾಗಿರ್ಬೋದು, ದೃಷ್ಟಿ ನಿವಾರಣೆಗಾಗಿರ್ಬೋದು, ಹಾಗೆ ಶ್ರೇಯಸ್ಸಿಗಾಗಿ ಆಗಿರ್ಬೋದು, ಒಂದು ಜೀವನದ ಅತ್ಯುತ್ತಮ ನಿರ್ವಹಣೆಗಾಗಿರ್ಬೋದು ಈ ಒಂದು ಪೂಜೆಯನ್ನು ಮಾಡ್ತಾರೆ. ಈ ಸತ್ಯನಾರಾಯಣ ಪೂಜೆಯನ್ನು ನಡೆಸ್ತಾ ಇರೋರು ದೀಪಾ ಮೇಡಮ್ ಹಾಗೆ ಅವರ ಹಸ್ಬೆಂಡ್ ಬಾಲಾಜಿಯವರು. ಪಕ್ಕದಲ್ಲಿ ಮಗಳು ಇಂಚರ ಕೂಡ ಇದ್ದಾಳೆ. ಇವರ ಮತ್ತು ನನ್ನ ನಡುವಿನ ಆತ್ಮೀಯತೆ ಏನು ಇವತ್ತಿನ ಪರಿಚಯ ಅಲ್ಲ, ಹಾಗೆ ಈಗೊಂದು ತಿಂಗಳು ಅಥವಾ 2 ತಿಂಗಳು ಪರಿಚಯ ಅಲ್ಲ. ಸರಿಸುಮಾರು 3-4 ವರ್ಷಗಳಿಂದ ನನಗೂ ಇವ್ರಿಗೂ ಕೂಡ ಒಳ್ಳೆಯ ಆತ್ಮೀಯತೆ ಇದೆ. ಇವತ್ತು ಕೂಡ ನಾವು ಅವರು ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದೀವಿ. ಆಯಿತಾ? ಒಳ್ಳೆಯ ಆತ್ಮೀಯರು ನನಗಿವರಿಬ್ಬರು ಕೂಡ. ಈ ಸತ್ಯನಾರಾಯಣ ಪೂಜೆಯಲ್ಲಿ ಒಂದೊಂದು ಆಚರಣೆ ಕೂಡ ಒಂದೊಂದು ವಿಶೇಷವನ್ನು ಹೊಂದಿರುತ್ತೆ. ಆಯಿತಾ? ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ಈ ಸತಿ ಪೂಜೆಯಲ್ಲಿ ನಾನು ನೋಡ್ತಿರೋ ಹಾಗೆ ಕಳೆದ ಬಾರಿ ಪೂಜೆಯಲ್ಲಿ ನಾನು ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ಯಾವುದು ಕೂಡ ಪ್ರತಿಯೊಂದು ನಾನು ಗಮನ ಕೊಟ್ಟು ನೋಡಿರಲಿಲ್ಲ. ಆದರೆ ಈ ಬಾರಿ ಪೂಜೆಯಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಗಮನ ಕೊಟ್ಟು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಮತ್ತು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಆಯಿತಾ? ಸತ್ಯನಾರಾಯಣ ಪೂಜೆಯಲ್ಲಿ ಗಣೇಶ ಪೂಜೆಯನ್ನು ಮಾಡೋದ್ರ ಮುಖಾಂತರ ಪೂಜೆಯನ್ನು ಮುಂದೆ ಇವರು ಆರಂಭಿಸ್ತಾರೆ. ಓಕೆ. ಓಂ ವರ ಮಹಾಗಣಪತಿ ಮಾವಾಹಯಾಮಿ ಓಂ ಸ್ವ ಮಹಾಗಣಪತಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಆವಾಹಯಾಮಿ ಮಹಾಗಣಪತಿ ನಮಃ. ೀವ್ರಾಯ ನಮಃ ಜಾಲಿನೇ ನಮಃ ನಂದಾಯ ನಮಃ ಭೋಗದಾಯ ನಮಃ ಕಾಮರೂಪಿಣೇ ನಮಃ ಉಗ್ರಾಯ ನಮಃ ತೇಜೋವರ್ಗೇ ನಮಃ ಸರ್ವಜ್ಞಾನಿನೇ ನಮಃ ಲೋಕಪೀಠಾತ್ಮನೇ ನಮಃ ಸ್ವರ್ಣಪೀಠಂ ಕಲ್ಪಯಾಮಿ ಸಾಂಪ್ರಹಂಸದಿಂದ ಸಾಂಸ್ಕೃತವಚಾಂ ಶುದ್ಧಂ ರಾಮೇಣ ರಾಮಕ್ಕೆ ಗಣನಾಯಕ ಆರಣ್ಯಾಮಿ ಯೋಗ್ಯಾಶ ಮೂರ್ತ್ಯಾಮಾವಾಹಯಾಮ್ಯಹಂ ದಶಕ್ತಿ ಸಾಂಕಾಸಾಯುಧಾಸವಾಹನದ ಪರಿವಾರ ಮೂಲಾಲಂಕಾರ ಭೂಜಿತಗಿ ಮನ್ಮಹಾಗಣಪತೆ ಅತ್ರ ಗಚ್ಚ ಆವಾಹಯಾಮಿ. ಆವಾಹಿತೋ ಭವ ಸಂಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿವೃತ್ತೋ ಭವ ಅವಕುಂಠಿತೋ ಭವ ಅಮೃತೀಕರಣೋ ಭವ ಯಾಪ್ತೋ ಭವ ಪುತ್ರಸನ್ನವರದೋ ಭವತು ನಮಸ್ತೆ.
ಮಹಾಗಣಪತಿಯನ್ನು ಸ್ತುತಿಸಿದ ನಂತರ ಜಲತೀರ್ಥವನ್ನು ಅರ್ಪಣೆ ಮಾಡೋದ್ರ ಮೂಲಕ ಸತಿಪತಿಯರು ತಮ್ಮನ್ನು ತಾವು ತನು ಮನ ಪೂರ್ತಿಯಾಗಿ ಶುದ್ಧೀಕರಿಸಿಕೊಂಡು ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡು ಒಂದು ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಸ್ವತಃ ಇದನ್ನೇ ಪುರೋಹಿತರು ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಮಂತ್ರಘೋಷಗಳ ಮುಖಾಂತರ ಶುರುವಾಗುತ್ತೆ ಪೂಜೆ. ಅದರದ್ದೆಲ್ಲ ಕಂಪ್ಲೀಟ್ ಲೆಂತಿ ವಿಡಿಯೋ ಆಗುತ್ತೆ ಆಯಿತಾ. ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಆದಷ್ಟು ಶಾರ್ಟ್ ಮಾಡಿ ಹಾಕಿದ್ದೀನಿ. ಎಲ್ಲ ಇದ್ರೂ ಈ ಬಾಳೆ ಕಂದುಗಳೇ ಈ ಒಂದು ಅಲಂಕಾರಕ್ಕೆ ಒಂದು ಭೂಷಣ ಅಂತ ಹೇಳ್ಬೋದು. ಇದೀಗ ಪೂಜೆಯನ್ನು ದೇವರ ಫೋಟೋಗೆ ನೆರವೇರಿಸ್ತಾ ಇದ್ದಾರೆ. मती अमृतवाणी समर्पण आवाज महागणपति प्रभुति करते आचरण समर्पण हत प्रज्ञा के आचरण समर्पण मुख प्रक्षालन के आचरण समर्पण पूजी प्रथमायुक्तनागोचरते ओम ओम के राजा वरुणो शांतारायण देवता रक्षाम देवता जन्नानि जयेंद्र हरमण गोविंदा गोविंदा पार्वती पते हर राम महादेव एवं बुद्धिमतं लोके संतानां कलपदे सूर्यता उत्तर विपाके नमोस्तम बृहस्पतिं आवाहयामि स्थापयामि पूजयामि तत शुक्रग्रहं ध्याये शुक्रनिकल्पेन पंचि. ಸತ್ಯನಾರಾಯಣನಿಗೆ ಪುರೋಹಿತರು ಅನೇಕ ಮಂತ್ರಗಳನ್ನು ಹೇಳೋದ್ರ ಮುಖಾಂತರ ಸತಿಪತಿಗಳಿಂದ ಈ ನೀರಿನ ಮೂಲಕ ಆಗಿರ್ಬೋದು, ಹೂಗಳಿಂದ ಆಗಿರ್ಬೋದು, ಹಾಗೆ ಕುಂಕುಮದಿಂದ ಆಗಿರ್ಬೋದು ಅರ್ಪಣೆಯನ್ನು ಮಾಡಿಸ್ತಾ ಇದ್ರು. ಈಗ ಪೂಜೆ ನಡೀತಾ ಇರೋ ಹಾಗೇನೆ ಹಣ್ಣುಗಳ ಪಂಚಾಮೃತ ರೆಡಿ ಮಾಡ್ತಾ ಇದ್ದಾರೆ ಆಯಿತಾ. ಮೊದಲಿಗೆ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರೋ ಈ ಮೇಡಮ್ರವರು ಎಣ್ಣೆಗಣ್ಣದಲ್ಲೇ ವರ್ಕ್ ಮಾಡ್ತಾರೆ ಆಯಿತಾ. ಅಲ್ಲೇ ಇವರು ಕೆಲಸ ಮಾಡ್ಕೊಂಡಿರೋದು. ಪಂಚಾಮೃತಕ್ಕೆ ಆ್ಯಪಲ್ ಇವಾಗ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಪೀಸ್ ಮಾಡಿ ಹಾಕ್ತಾ ಇದ್ದಾರೆ ಒಂದೊಂದನ್ನು ಕೇಳ್ಕೊಂಡು. ಅಂದರೆ ಅಲ್ಲಿ ಏನು ಹೇಳ್ತಾರೋ ಅವ್ರ ಪ್ರಕಾರನೇ ಅದೇ ಥರ ಮಿಕ್ಸ್ ಮಾಡಿ ಪ್ರತಿಯೊಂದನ್ನು ಹಾಕಬೇಕಾಗಿರೋದು. ಈಗ ಅಲ್ಲಿ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ತಿದ್ದಾರೆ, ಅಂದರೆ ಜೇನಿನ ಹನಿಯನ್ನು ಹಾಕ್ತಾ ಇದ್ದಾರೆ. ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ಇದು. ಬೆಲ್ಲ ಹಾಕ್ಬೋದು, ಬೆಲ್ಲದ ಬದಲಿಗೆ ಇವರು ಜೇನುತುಪ್ಪವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಟೇಸ್ಟ್ಗೆ ಆಯಿತಾ. ಎಕ್ಸ್ಟ್ರಾ ಇನ್ನೊಂದು ಆ್ಯಪಲನ್ನು ಕಟ್ ಮಾಡ್ಕೊತಾ ಇದ್ದಾರೆ ಮೇಡಮ್ ಅವರು ಇಲ್ಲಿ. ಹಾಗೆ ನೋಡ್ತಾ ಇದ್ದೀರಾ ಏನೇನು ಕಟ್ ಮಾಡಿ ಹಾಕ್ತಾ ಇದ್ದಾರೆ ಅವರು ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ನೋಡಿದ್ರೆ ಈಗ ದಾಳಿಂಬೆಯನ್ನು ಬಿಡಿಸಿ ಹಾಕ್ತಾ ಇದ್ದಾರೆ. ಸೊ ಅರೌಂಡ್ ಒಂದು ದಾಳಿಂಬೆ ಸಾಕಾಯಿತು ಅನ್ಕೋತೀನಿ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ. ಪಕ್ಕದಲ್ಲಿ ಇವರು ಒಂದು ಅರ್ಧ ಪಾಕೆಟು ಅಂದರೆ ಅರ್ಧ ಲೀಟ್ರ್ ಮೊಸರನ್ನ ಹಾಕ್ತಾ ಇದ್ದಾರೆ. ಏನಿಲ್ಲ ಅಂದರೂ ಅರ್ಧ ಲೀಟ್ರ್ ಮೊಸರು ಹಾಕಿದ್ದಾರೆ. ಮತ್ತು 1/2 ಲೀಟ್ರು ಹಾಲನ್ನು ಮಿಕ್ಸ್ ಮಾಡಿದ್ದಾರೆ ಇದಕ್ಕೆ ಆಯಿತಾ. ಸೊ ನೋಡ್ತಾ ಇದ್ದೀರಾ ಬಕೆಟ್ ಒಳಗಡೆ ಹಾಕ್ತಾ ಇದ್ದಾರೆ. ಜನರಿಗೆ ತೀರ್ಥದ ರೂಪದಲ್ಲಿ ಕೊಡಬೇಕಲ್ವಾ, ಹಾಗಾಗಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ದಾಳಿಂಬೆ ಮಿಕ್ಸ್ ಮಾಡ್ತಾ ಇದ್ದಾರೆ. ದಾಳಿಂಬೆನ ಬಿಡಿಸಾಗಿದೆ ಅನಿಸುತ್ತೆ, ಮಿಕ್ಸ್ ಮಾಡ್ತಾ ಇದ್ದಾರೆ. ಫೈನಲಾಗಿ ತುಪ್ಪ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಫೈನಲಿ ಇದು ರೆಡಿ ಆಗ್ತಾ ಇದೆ. ರೆಡಿ ಆಯಿತು ಅಂತ ಅನ್ಕೋತೀನಿ. ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಾರಂಭದಲ್ಲಿ ಆದಷ್ಟು ಜನ ಕಡಿಮೆ ಇದ್ದರು. ಅದು ಸಮಯ ಕಳೀತಾ ಆಮೇಲೆ ಜನ ಕೂಡ ಜಾಸ್ತಿ ಆದರು. ಮಕ್ಕಳು ಕೂಡ ಬಂದಿದ್ದರು. ಮಕ್ಕಳಿಗಂತೂ ಆಟ ಆಡೋ ಮೂಡು ಇಲ್ಲಿ ಆಯಿತಾ. ಅಲ್ಲಿ ನೋಡಿದ್ರೆ ಪೂಜೆ ನಡೀತಾ ಇತ್ತು. ಏನು ಮಕ್ಕಳ ತಂದೆ ತಾಯಿ ಬಂದಿದ್ರು, ಅವ್ರಿಗೆ ಮಕ್ಕಳನ್ನು ಸಮಾಧಾನಿಸೋದ್ರಲ್ಲೇ ಅವರ ಸಮಯ ಎಲ್ಲ ಕಳೆದು ಹೋಗ್ತಾ ಇತ್ತು. ಆ ಕಡೆ ಪೂಜೆ ಕಡೆ ಗಮನ ಕೊಡೋದು, ಈ ಕಡೆ ಮಕ್ಕಳ ಕಡೆ ಗಮನ ಕೊಡೋದು ಅನ್ನೋ ಥರ ಆಗ್ಬಿಟ್ಟಿದೆ ಪಾಪ ಅವರಿಗೆ. ಆದರೂ ಕೂಡ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾನೆ ಇದ್ರು. ಮಕ್ಕಳು ಕೂಡ ಕಂಟ್ರೋಲ್ ಆಗ್ತಿಲ್ಲ, ಬಟ್ ಆಟದ ಮೂಡ್ ಕಡೆಗೆ ಇದ್ರು ಕೂಡ ಪೂಜೆ ಕಡೆ ನೋಡ್ತಾ ಇದ್ರು.
ಇನ್ನು ಸೈಡ್ನಲ್ಲಿ ಆ ಒಂದು ಸ್ಮಾಲ್ ಬಕೆಟ್ನಲ್ಲಿ ಏನು ಹಣ್ಣಿನ ಪಂಚಾಮೃತವನ್ನು ರೆಡಿ ಮಾಡಿದ್ರು ಅದನ್ನು ಇವಾಗ ಪೂಜೆಗೆ ಕೊಟ್ಟಿದ್ದಾರೆ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಜನರಿಗೆ ಹಂಚೋದಕ್ಕೆ ಅಂತ ಅಂದ್ಬಿಟ್ಟು ಬೆಲ್ಲದಿಂದ ಮಾಡಿದಂತಹ ಕೇಸರಿ ಬಾತನ್ನು ರೆಡಿ ಮಾಡಿಸಿದ್ರು, ಅದನ್ನೇ ಕೊಟ್ಟಿದ್ದಾರೆ ಇವಾಗ. ತುಂಬ ಚೆನ್ನಾಗಿತ್ತು. ಇನ್ನು ಮುಂದೆ ಸತ್ಯನಾರಾಯಣನಿಗೆ ಇರ್ತಕ್ಕಂತಹ ಅನೇಕ ಹೆಸರುಗಳನ್ನ ಪುರೋಹಿತರು ಹೇಳ್ತಾ ಹೋಗ್ತಾರೆ, ನೀವು ಕೇಳಿ ಆಯ್ತಾ. सत्यवटवेदनागतिं पूजयामि, सत्योदराय नमः उदरं पूजयामि, सत्यधर्माय नमः हृदयं पूजयामि, सत्यकामाय नमः पार्श्वं पूजयामि, सत्येष्टाय नमः पुष्पतीर्थं दीप्तं पूजयामि, सत्यपरायणाय नमः स्कन्दौ पूजयामि, सत्यशौर्याय नमः बाहुं पूजयामि, सत्यवक्षाय नमः हस्तौ पूजयामि, सत्यसन्तुष्टाय नमः कण्ठं पूजयामि, सत्यवेद्याय नमः वदनं पूजयामि, सत्याग्राय नमः नासिकां पूजयामि, सत्य सत्य शाश्वताय नमः, सत्य प्रवर्तनाय नमः, सत्य विभवे नमः, सत्य जीताय नमः, सत्य जीताय नमः, सत्य सुखमने नमः, सत्य दक्षिणे नमः, सत्य पीठाय नमः, सत्य अधीशाय नमः, सत्य विभवे नमः, सत्य काराय नमः, सत्य कृष्णाय नमः, ओम सत्य वदवे नमः, सत्य मोक्षाय नमः, सत्य रुद्राय नमः, सत्य प्रपणे नमः, सत्य अमृताय नमः, सत्य वेदांगाय नमः, सत्य नमः, ओम सत्य भोक्त्वे नमः, ओम सत्य विजये नमः, ओम सत्यासिदाय नमः, ओम सत्य स्वर्गाय नमः, ओम सत्य नियमाय नमः, सत्य मेधाय नमः, सत्य मेधाय नमः, सत्य पीयूषाय नमः, ओम सत्य मायाय नमः, ओम सत्य मोहाय नमः, ओम सत्य ज्ञानाय नमः, ओम सत्य वसुदेवाय नमः, ओम सत्य धीमहाय नमः, ओम सत्य दुर्गाय नमः. ಈಗ ಪೂಜೆಯ ಅಂತಿಮ ವಿಧಿವಿಧಾನದಲ್ಲಿ ಇದ್ದಾರೆ ಎಲ್ರೂ. ಸೊ ಈಗ ಊದ್ಕಡ್ಡಿಯಿಂದ ಪೂಜೆಯನ್ನು ಮಾಡಿಸಿಸ್ತಾರೆ ನೋಡ್ರಿ ಇವಾಗ. ಅದಾದಮೇಲೆ ಏನು ತಟ್ಟೆಯಲ್ಲಿ ಹೂವಿತ್ತು ಅದೆಲ್ಲನೂ ಎತ್ತಿ ಮಡಗ್ಬಿಟ್ಟು ಫಲತಾಂಬೂಲವನ್ನು ಮಡಗಿಸ್ತಾರೆ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ನೆಲದ ಶುದ್ಧೀಕರಣಕ್ಕೆ ಅಂತ ಹೇಳಿ ಸ್ವಲ್ಪ ನೀರನ್ನು ಹಾಕಿಸಿ ಅದನ್ನು ಸ್ವಚ್ಛಗೊಳಿಸಿ ಅದ್ರ ಮೇಲೆ ಆ ಫಲತಾಂಬೂಲದ ತಟ್ಟೆಯನ್ನು ಮಡಗ್ತಾರೆ ಆಯಿತಾ. ಜೊತೆಗೆ ಇವಾಗ ಯಾರ್ಯಾರು ಇಲ್ಲಿ ಪೂಜೆಗೆ ಬಂದಿದ್ರೋ ಜನರು, ಅವರು ಏನು ಹಣ್ಣು ಮತ್ತು ಕಾಯಿಗಳನ್ನ ತಂದಿರ್ತಾರೋ ಅದನ್ನು ಕೂಡ ಇಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಕೊಡ್ತಾರೆ ಆಯಿತಾ. ಪೂಜೆ ಮಾಡಿಸಿದ ನಂತರ ತೆಗೆದುಕೊಂಡು ಹೋಗ್ತಾರೆ ಮನೆಗೆ, ಅದೆಲ್ಲ ಸೆಕೆಂಡ್ರಿ. ಈಗ ಏನು ಹಣ್ಣು ಮತ್ತು ಎಲ್ಲ ಇರ್ತಕ್ಕಂಥ ತಟ್ಟೆಯನ್ನು ಕೊಟ್ಟಿದ್ದಾರೋ ಹಾಗೆ ನೈವೇದ್ಯಕ್ಕೆ ಮಾಡಿರ್ತಕ್ಕಂತಹ ಪ್ರಸಾದವನ್ನು ಕೂಡ ನೀವು ನೋಡ್ತಾರೋ ಹಾಗೆ ಮಡಗ್ತಾ ಇದ್ದಾರೆ. ಆಗಲೇ ಹೇಳಿದಾಗೆ ಬೆಲ್ಲದಿಂದ ಮಾಡಿರ್ತಕ್ಕಂತಹ ಪ್ರಸಾದ ಇದಾಗಿದೆ ಆಯಿತಾ. ಈಗ ಎಣ್ಣೆಗಾಣದ ಒಂದು ನೋಟ ನಿಮಗಾಗಿ. ನೀವಿಲ್ಲಿ ಮೊದಲಿಗೆ ನೋಡ್ತಾ ಇರೋದು ಕಡಲೆಕಾಯಿ ಎಣ್ಣೆ. 1/2 ಲೀಟ್ರು 1 ಲೀಟ್ರು ಎಲ್ಲ ಮಾಡಿಟ್ಟಿದ್ದಾರೆ ಆಯಿತಾ. ಆರೋಗ್ಯದ ದೃಷ್ಟಿಯಿಂದ ಬಹಳನೇ ಒಳ್ಳೆಯದು. ಹಾಗೆ ನೀವು ಮೇಲೆ ನೋಡಿದ್ದು ಎಣ್ಣೆ ಬೀಜಗಳ ಸ್ಯಾಂಪಲ್ ಬಾಕ್ಸು ಆಯಿತಾ. ಇತ್ತೀಚೆಗೆ ನಾನು ಕೂಡ ಕಡಲೆಕಾಯಿ ಎಣ್ಣೆನ ಅಡುಗೆಯಲ್ಲಿ ಬಳಸ್ತಾ ಬರ್ತಾ ಇದ್ದೀನಿ, ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಚಿಕ್ಕ ಬಾಟಲ್ ನೀವು ನೋಡ್ತಾ ಇರೋದು ಹರಳೆಣ್ಣೆ, ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ. ಇದು ಬಂದು ಫ್ಲ್ಯಾಕ್ಸೀಡ್ ಆಯಿಲು ಓಕೆ. ಈ ಬಾಟಲಲ್ಲಿ ನೀವು ನೋಡ್ತಾ ಬರ್ತಾ ಇರೋದು ಬಾದಾಮಿ ಎಣ್ಣೆ, ಅತ್ಯಂತ ಒಳ್ಳೆಯದು ಗೊತ್ತಾ ಈ ಬಾದಾಮಿ ಎಣ್ಣೆ. ಪಕ್ಕದಲ್ಲಿ ಅಕ್ರೂಟ್ ಆಯಿಲ್ ಕೂಡ ಇದೆ, ಸಣ್ಣ ಸಣ್ಣ ಮಿನಿ ಬಾಟಲಲ್ಲಿ ಶುದ್ಧ ಜೇನುತುಪ್ಪ ಈಗ ನೀವು ನೋಡ್ತಾ ಇರೋದು. ಈ ಟ್ರೈನಲ್ಲೆಲ್ಲ ಆಲ್ಮೋಸ್ಟ್ ಎಣ್ಣೆ ತುಂಬಿಟ್ಟಿದ್ದಾರೆ. ಇದಂತೂ ಶುದ್ಧ ಹಸುವಿನ ತುಪ್ಪ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಇವಾಗೇನೋ ಇಟ್ಟಿದ್ದಾರೆ ಆಯಿತಾ. ಹಾಗೆ ಸಾಸಿವೆ ಎಣ್ಣೆಯನ್ನು ನೀವೀಗ ನೋಡ್ತಾ ಇದ್ದೀರಾ ಆಯಿತಾ. ಒಳ್ಳೊಳ್ಳೆ ಎಣ್ಣೆಗಳನ್ನ ಇಲ್ಲಿ ಮಾಡಿಟ್ಟಿದ್ದಾರೆ. ಮತ್ತು ಹಿಪ್ಪೆ ಎಣ್ಣೆ ಕೂಡ ಇದೆ. ಮೇಲ್ಗಡೆ GST ಮತ್ತು ಲೈಸೆನ್ಸನ್ನು ನೀವು ನೋಡ್ತಾ ಇದ್ದೀರಾ. ಈಗ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಈ ಮಿಷಿನಲ್ಲಿ ಸಾಮಾನ್ಯವಾಗಿ ಕಡಲೆಕಾಯಿ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆಯಿತಾ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಉಳಿದಂತಹ ಈ 2 ಮಿಷಿನ್ಗಳಲ್ಲಿ ಹಿಪ್ಪೆ ಎಣ್ಣೆ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹಾಗೆ ಎದುರಿಗೆ ಬಂದರೆ ಇಲ್ಲೊಂದು ಸ್ಟೋರ್ ರೂಮ್ ಇದೆ, ಎಲ್ಲ ಬೀಜಗಳನ್ನು ತಂದಿಲ್ಲಿ ಇಟ್ಕೋತಾರೆ.
ನಾರ್ಮಲ್ ಆಗಿ ಇವತ್ತು ಪೂಜೆ ನಡೀತಾ ಇದೆ ಅಂಗಳದಲ್ಲಿ. ಓಕೆ, ಇದಿಷ್ಟು ನಮ್ಮ ಎಣ್ಣೆಗಾಣದ ಒಂದು ಕಿರು ನೋಟ ಆಗಿತ್ತು. ಸತ್ಯನಾರಾಯಣ ಪೂಜೆಯಲ್ಲಿ ಒಂದೊಂದು ಆಚರಣೆ ಕೂಡ ವಿಶೇಷವಾಗಿರುತ್ತೆ. ಹಾಗೆ ಈಗ ಪೂಜೆ ಎಲ್ಲ ಆದ ನಂತರದಲ್ಲಿ ಈಗ ಮಂಗಳಾರತಿಯನ್ನು ಮಾಡಬೇಕು, ಅದಕ್ಕೆ ಅವರು ರೆಡಿ ಮಾಡ್ಕೊಳ್ತಾರೆ ಆಯಿತಾ. ನೀವು ಹಾಗೆ ಆ ಕಡೆ ಮಿಷಿನ್ ಹತ್ರ ನೀವು ನೋಡೋದಾದರೆ ಒಬ್ಬರು ಮಹಿಳೆ ಅಥವಾ ಮುತ್ತೈದೆ ಅಂತ ಹೇಳ್ಬೋದು, ಅವರು ಪೂಜೆ ಮಾಡಿಸ್ಲಿಕ್ಕೆ ಹಣ್ಣು ಕೈಯನ್ನು ನೋಡಿ ಸೈಡಲ್ಲಿ ಮಡಕಿದ್ದಾರೆ ಬ್ಯಾಗ್ನಲ್ಲಿ. ಮಹಾಮಂಗಳಾರತಿ ಮುಗಿದ ನಂತರ ಅಂದರೆ ಪೂಜೆ ಎಲ್ಲ ಆದಮೇಲೆ ಪುರೋಹಿತರು ಇಲ್ಲಿ ಜನರಿಗೆ ಸತ್ಯನಾರಾಯಣನ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ಸೊ ಕಥೆಯನ್ನು ಆರಂಭಿಸುವ ಹೊತ್ತಿಗೆ ಸರಿಸುಮಾರು ಜನ ಸ್ವಲ್ಪ ಹೆಚ್ಚಿಗೆನೇ ಸೇರ್ಕೊಂಡು ಬಿಟ್ಟಿದ್ರು. ಸ್ಟಾರ್ಟಿಂಗಲ್ಲಿ ಅಷ್ಟಾಗೇನು ಜನ ಸ್ವಲ್ಪ ಇರಲಿಲ್ಲ, ನಾಗಲೇ ಹೇಳಿದ್ದೆ. ಆದರೆ ಕತೆ ಹೇಳೋ ಹೊತ್ತಕ್ಕಂತೂ ಆಲ್ಮೋಸ್ಟ್ ಜನ ಸೇರ್ಕೊಂಡಿದ್ರು ಆಯಿತಾ. ಕೆಲವರು ಚೇರ್ ಮೇಲೆ ಕೂತಿದ್ರು, ಕೆಲವರು ಅಂತೂ ನೆಲದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿದ್ರು. ಸತ್ಯನಾರಾಯಣ ವ್ರತ ಹೇಗೆ ಹುಟ್ಟಿಕೊಳ್ತು ಅನ್ನೋದಕ್ಕೆ ಪುರೋಹಿತರು ಪೂಜೆಯ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಒಮ್ಮೆ ತ್ರಿಲೋಕ ಜ್ಞಾನಿಯಾದ ನಾರದ ಮಹರ್ಷಿಗಳು ನಾರಾಯಣನ ಬಳಿ ಬಂದು, ನಿನ್ನ ಭಕ್ತರು ಆರ್ಥಿಕ ತೊಂದರೆಯಲ್ಲಿದ್ದಾಗ, ಕಷ್ಟಗಳಲ್ಲಿದ್ದಾಗ ಅದರಿಂದ ಅವರು ಹೇಗೆ ಪಾರಾಗಬೇಕು ಅಂತ ಕೇಳಿದಾಗ ಸ್ವತಃ ನಾರಾಯಣನೇ ಈ ಪೂಜೆಯ ಬಗ್ಗೆ ತಿಳಿಸಿಕೊಡ್ತಾರೆ. ಹೂವಿನಿಂದ ಅಲಂಕರಿಸಿ, ಬಾಳೆಕಂದನ್ನು ಕಟ್ಟಿಸಿ, ಸಿಹಿ ನೈವೇದ್ಯವನ್ನು ಮಾಡಿ, ಭಕ್ತಿಯಿಂದ ಭಜಿಸಿ, ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ರೆ ಭಕ್ತರು ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ಪಾರಾಗ್ತಾರೆ ಅಂತ ಸ್ವತಃ ನಾರಾಯಣನೇ ತಿಳಿಸಿಕೊಡ್ತಾರೆ. ಸೊ ಅಲ್ಲಿಂದ ಈ ನಾರಾಯಣ ಅಂದರೆ ಸತ್ಯನಾರಾಯಣ ವ್ರತ ಚಾಲ್ತಿಯಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಎಂತೆಂಥ ಭಕ್ತರು ಭಜಿಸಬೇಕು, ಈ ಒಂದು ಪೂಜೆಯನ್ನು ಮಾಡಬೇಕು, ಈ ರೀತಿಯ ಒಂದು ಅನುಷ್ಠಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪುರೋಹಿತರು ಮುಂದಿನ ಕಥೆಗಳಲ್ಲಿ ತಿಳಿಸಿಕೊಡ್ತಾರೆ. ಇಲ್ಲಿ ಒಂದೊಂದು ಅಧ್ಯಾಯದ ಕಥೆಯನ್ನು ಹೇಳಿ ಮುಗಿಸಿದ ನಂತರ ಮಂಗಳಾರತಿ ಮಾಡೋದು ವಾಡಿಕೆಯಾಗಿದೆ ಆಯಿತಾ. ಒಮ್ಮೆ ನಾರದ ಮಹರ್ಷಿಗಳು ಈ ಸತ್ಯನಾರಾಯಣ ವ್ರತ ಮಾಡಿ ಯಾರಾದರೂ ಫಲವನ್ನು ಪಡೆದವರು ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ ನಾರಾಯಣನನ್ನು. ಅದಕ್ಕೆ ನಾರಾಯಣನು ಕಥೆಗಳ ಮೂಲಕ ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ಕಾಶಿ ಪಟ್ಟಣದಲ್ಲಿ ಬಡ ಬ್ರಾಹ್ಮಣ ಈ ವ್ರತವನ್ನು ಆಚರಿಸಿ ಆರ್ಥಿಕ ತೊಂದರೆಯಿಂದ ಹೇಗೆ ಪಾರಾದರು ಅಂತಕ್ಕಂಥ ಒಂದು ಬಗೆಯನ್ನು 2ನೇ ಅಧ್ಯಾಯದಲ್ಲಿರುವಂತೆ ಪುರೋಹಿತರು ವಿವರಿಸ್ತಾ ಹೋಗ್ತಾರೆ. ಅದೇ ರೀತಿ ವಿವರಿಸಿ ಎಲ್ಲ ಆದಮೇಲೆ ಏನು ಮಂಗಳಾರತಿಯನ್ನು ಮಾಡ್ತಾರೋ ಅದನ್ನು ಜನರಿಗೂ ಕೂಡ ನೀಡ್ತಾರೆ. ಜನ ಕೂಡ ಮಂಗಳಾರತಿಯನ್ನು ಪಡೆದು ಕೃತಾರ್ಥರಾಗ್ತಾರೆ ಇಲ್ಲಿ. ಇದಾದ ನಂತರವೇ ಮತ್ತೊಂದು ಅಧ್ಯಾಯಕ್ಕೆ ಪುರೋಹಿತರು ಇಲ್ಲಿ ತೆರಳ್ತಾರೆ. ಸೊ ಈ ರೀತಿ ಒಂದಾದ ಮೇಲೆ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ ಪಾರ್ವತೀಪತಯೇ ಹರ ಹರ ಮಹಾದೇವ. ಅದ ದ್ವಿತೀಯೋಧ್ಯಾಯ, 3ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೀವಿ. ನನಗೆ ಅತ್ಯಂತ ಆಶ್ಚರ್ಯ ಅಂತ ಅನಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡೋ ಹಾಗೆ ಒಂದು ದೃಶ್ಯ. ಏನಪ್ಪ ಅಂತಂದರೆ, ಜನ ಏನು ತೆಂಗಿನಕಾಯಿ ತೆಗೆದುಕೊಂಡು ಬಂದಿದ್ರು ಅದನ್ನು ಹೊಡಿಬೇಕಾಗಿತ್ತು. ಅದಕ್ಕೆ ಯಾರೂ ಸಿಗದೆ ಹೋದಾಗ ಈ ಪುರೋಹಿತರೆ ಆ ಒಂದು ತೆಂಗಿನಕಾಯಿನ ಇಸ್ಕೊಂಡು ತೆಂಗಿನಕಾಯಿನಲ್ಲೇ ಹೊಡಿತಾರೆ ನೋಡ್ರಿ. ಇವಾಗ ಹೊಡೆದ್ರು, ಬಟ್ ಚೆನ್ನಾಗೇ ಹೊಡೆದ್ರು ಆಯಿತಾ. ಆದರೆ ಆ ತೆಂಗಿನಕಾಯಿ ಕೊಳೆದು ಹೋಗಿತ್ತು. ಅದನ್ನ ನೋಡಿಬಿಟ್ಟು ಅವಾಗ ಅವರು ತೆಗೆದು ಪಕ್ಕಕ್ಕೆ ಇಟ್ಬಿಟ್ರು. ಬಟ್ ಯಾವ ತೆಂಗಿನಕಾಯಿ ಚೆನ್ನಾಗಿತ್ತು ಅದನ್ನು ಹೊಡ್ಕೊಂಬರ್ಲಿಕ್ಕೆ ಹೊರ್ಗಡೆಗೆ ಕೊಡ್ತಾರೆ, ಅದನ್ನು ಬೇರೆಯವರು ಕೊಡ್ತಾರೆ ಅವಾಗ ಆಯಿತಾ.
ಸೊ ಈ ಥರನೂ ತೆಂಗಿನಕಾಯಿ ಹೊಡಿಬೋದು ಅಂದ್ಬಿಟ್ಟು ನನಗೆ ಗೊತ್ತಾಗಿದ್ದೆ ಈ ಥರ ನೋಡಿಬಿಟ್ಟು. ಎನಿವೇಸ್ ಒಂದೊಂದು ಅಪರೂಪವಾಗಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಕೆಲವೊಂದು ಈ ಥರದ ದೃಶ್ಯಗಳು ಆಯಿತಾ. ಸೊ ಸತ್ಯನಾರಾಯಣ ಪೂಜೆಯಲ್ಲಿ ಹಾಗೆ ದೇವರು ವರ ಕೂಡ ಕೊಟ್ಬಿಟ್ಟಿದ್ರು. ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿದ ಮೇಲೆ ಅಂತಿಮವಾಗಿ ಭಗವಂತನಿಗೆ ಮಹಾಮಂಗಳಾರತಿಯನ್ನು ಮಾಡಲಾಗತ್ತೆ. ಅದನ್ನೇ ಇಲ್ಲಿ ಮಾಡ್ತಾಯಿದ್ದಾರೆ ಏಕ ದಂಪತಿಗಳಿಬ್ಬರೂ. ಹಾಗೆ ಪುರೋಹಿತರು ಕೂಡ ನೋಡ್ತಿದ್ದಾರೆ ಗಂಟೆಯನ್ನು ಬಾರಿಸ್ತಾ ಇದ್ದಾರೆ. ಸೊ ಜನ ಕೂಡ ಕೈ ಮುಗಿತಾ ತದೇಕ ಚಿತ್ತದಿಂದ ಭಕ್ತಿಯಿಂದ ದೇವ್ರನ್ನೇ ನೋಡ್ತಾ ಎಲ್ಲವನ್ನ ವೀಕ್ಷಿಸ್ತಾ ಇದ್ರು. ನಾನು ಕೂಡ ನೋಡ್ತಿದ್ದೆ. ಗಣಪತಿ ಹವಾಮಹೇ ಕವಿಂ ಕವೀನಾಮುಪಮಧ್ಯಮಕ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿ ವಿಸ್ಥೀರಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಯೋ ವೇದಾದೋತ್ತರಂ ಪ್ರೋಕ್ತೋ ವೇದಾಂತೇ ಚ ಪ್ರಸಿದ್ಧಃ ತಸ್ಯ ಪ್ರಕೃಲೇನಸ್ಯ ಯತ್ಪರಸ ಮಹೇಶ್ವರಃ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿನಾಂ ದಿನೇ ದಿನೇ. ಸತ್ಯನಾರಾಯಣ ಪೂಜೆ ಅಂತಿಮವಾಗಿ ಅದರ ಅನುಷ್ಠಾನ ಮತ್ತು ಪೂಜೆ ಎಲ್ಲವೂ ಕೂಡ ಸಂಪನ್ನಗೊಂಡ ನಂತರ ಪುರೋಹಿತರು ಇಲ್ಲಿ 3 ಪ್ರದಕ್ಷಿಣೆಯನ್ನು ಹಾಕಿಸೋದ್ರ ಮುಖಾಂತರ ಹಾಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರ ಅಂತಿಮವಾಗಿ ಒಂದು ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸೋದಕ್ಕೆ ಹೇಳಿದರು. ಸೊ ಅದೇ ರೀತಿ ಕೂಡ ಇಲ್ಲಿ ಜನ ಕೂಡ ಮಾಡ್ತಾ ಇರ್ತಾರೆ. ಓಕೆನಾ. ಇನ್ನು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮಹಾಮಂಗಳಾರತಿ ಆದಮೇಲೆ ಎಲ್ಲರೂ ಕೂಡ ಪಂಚಾಮೃತವನ್ನು ತೀರ್ಥವಾಗಿ ಕೊಡ್ತಾ ಇದ್ದಾರೆ. ಎಷ್ಟು ಟೇಸ್ಟಿಯಾಗಿತ್ತು ಇದು ಅಂತಂದರೆ ನಾನೇ 2 ಸರ್ತಿ ಗ್ಲಾಸ್ಗೆ ಹಾಕ್ಕೊಂಡು ಕೂತಿದ್ದೀನಿ, ಅಷ್ಟು ತುಂಬ ಟೇಸ್ಟಿಯಾಗಿತ್ತು. ಅದು ಅಲ್ಲದೆ 1 ವಾರಕ್ಕೆ ಮುಂಚೆ ನಮ್ಮ ಬಾಲಾಜಿ ಸರ್ ಅವರ ಬರ್ತಡೇ ಕೂಡ ಇತ್ತು. ಇವನ್ ನನಗೂ ಕೂಡ ಗೊತ್ತಿಲ್ಲ. ಆ ಪುರೋಹಿತದ ನೆನಪಿಸ್ಕೊಂಡು ನೋಡಿ ಆ ಟೈಮು ಕರೆಕ್ಟಾಗಿ ಹೇಳಿ ಅವರಿಬ್ರಿಗೂ ಸಿಹಿ ತಿನ್ನಬೇಕು ಅಂತ ಕೂಡ ಅಲ್ಲೇ ಹೇಳ್ತಾರೆ. ಹಾಗೆ ಅವ್ರಿಗೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಜೊತೆಗೆ ಗಂಡ ಹೆಂಡತಿ ಒಬ್ರಿಗೊಬ್ರು ಇಲ್ಲಿ ಸಿಹಿಯನ್ನು ತಿನ್ನಿಸಿ ವಿಶ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ಇಲ್ಲಿ ಆಗಿದ್ದು. ಒಟ್ಟಿನಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ಆಯಿತಾ. ಸೊ ಇನ್ನು ಮುಂದಿಂದು ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ವಾಯ್ಸ್ ಮುಖಾಂತರ ಹೇಳೋದಕ್ಕಿಂತ ಕೆಲವೊಂದನ್ನು ನೀವು ಹಾಗೆ ನೋಡಿದ್ರೇ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಆಯಿತಾ. ಸೊ ಜನರು ಕೂಡ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಿದ್ರು, ಅದು ಕೂಡ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಇವನ್ ಬರ್ತ್ಡೇ ವಿಶ್ ಕೂಡ ಪುರೋಹಿತರು ಮಾಡಿದ್ದಾರೆ. ಒಂದು ಸರ್ತಿ ಕನ್ನಡದಲ್ಲಿ ಮಾಡಿದ್ರೆ ಮತ್ತೊಂದು ಸರ್ತಿ ಇಂಗ್ಲೀಷ್ನಲ್ಲಿ ವಿಶ್ ಮಾಡಿದ್ದಾರೆ ಅವ್ರಿಗೆ ಆಯಿತಾ. ಕೇಳೋಕ್ಕೇನೋ ಒಂಥರ ಖುಷಿ ಇತ್ತು ಅವ್ರ ಬಾಯಿಂದ. ನೀವು ಒಂದು ಸರ್ತಿ ಕೇಳಿ. ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅವರ ಇಷ್ಟಾರ್ಥ ನೆರವೇರಲಿ, ಅವರ ವ್ಯಾಪಾರ ಅಭಿವೃದ್ಧಿ ಆಗಲಿ, ಹಲವು ಜನಕ್ಕೆ ಒಂದು ಆಶ್ರಯದಾತರಾಗಲಿ ಅಂತೇಳಿ ಅವರಿಂದ ಪ್ರಾರ್ಥನೆ ಮಾಡುವಂಥ ನೀವು ಅವರಿಗೆ ಕೊಟ್ಟುವಂಥ ಒಂದು ಉಡುಗೊರೆ, ಒಂದು ಕಾಣಿಕೆ ಅವ್ರನ್ನ ಪ್ರೀತಿಯಲ್ಲಿ ಕರೆದಿದ್ದಾರೆ. ಅದನ್ನು ಅವರಿಗೆ ಹಾರೈಸಿ ಇವತ್ತಿಗೆ ಒಂದು ಉತ್ತಮವಾದ ಆಚರಣೆ ಅವರಿಗೆ ಮಾಡೋಣ. जन्मदिनविदं ऐप्रिया सखे सन्तनोस्तुते सर्वदा ध्यातयामहे नवशतायुः ईश्वरः सदा काञ्चनक्षतु ಹರಿನಾರಾಯಣ ಹರಿ ಹರಿ ಹರಿನಾರಾಯಣ ಹರಿ. ಸಾಗರದಲ್ಲೊಂದಲೆಯೂ ಎದ್ದಿದ ನಿನ್ನ ಹೆಸರಿನಲಿ, ಸಾಗರದಲ್ಲೊಂದಲೆಯೂ ಎದ್ದಿದ ನಿನ್ನ ಹೆಸರಿನಲಿ, ನೀನೊಂದು ಸುಂದರ ಹೂ ಈ ಸಂಸಾರದಲ್ಲಿ, ನೀನೊಂದು ಸುಂದರ ಹೂ ಈ ಸಂಸಾರದಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಾಲಾಜಿ, ಹ್ಯಾಪಿ ಬರ್ಡೇ ಟು ಯು. ಶುಭ ಜನ್ಮದಿನಂ ಶುಭ ಜನ್ಮದಿನಂ ಗುರುದೇವ ಭವತಾ. ಟೋಟಲ್ ತೆಗ್ದಾಯ್ತಾ? ಅಣ್ಣ ಇಲ್ಲಿ ನೋಡಿ ಬಾಲಾಜಿ. ಪುರೋಹಿತರು ಬರ್ತಡೇ ವಿಶ್ ಮಾಡಿದ ನಂತರ ಏನು ನೈವೇದ್ಯ ಪ್ರಸಾದ ಇತ್ತು ಅದನ್ನು ಬಾಲಾಜಿ ಸರೇ
ಎಲ್ರಿಗೂ ಹಂಚೋದಕ್ಕೆ ಶುರು ಮಾಡಿದ್ರು. ಸೊ ಆ ಪುರೋಹಿತರು ವಿಶ್ ಮಾಡಿದ್ದ ಖುಷಿಗೋ ಏನೋ ನಾವು ಯಾರು ಕೂಗಿದ್ರು ಕೂಡ ಅವ್ರಿಗೆ ಏನೂ ಕೇಳಿಸ್ತಾ ಇರಲಿಲ್ಲ. ಸರ್ ಈ ಕಡೆ ನೋಡಿ ಸರ್, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೂ ಕೂಡ ಅವ್ರಿಗೆ ಏನೂ ಕೇಳಿಸ್ತಾ ಇರಲಿಲ್ಲ. ಅವ್ರ ಪಾಡ್ಗೆ ಅವರು ಹಾಕ್ತಾ ಮುಂದಕ್ಕೆ ಹೋಗ್ತಾಯಿದ್ರು. ಸುಮಾರು ಅಟ್ಲೀಸ್ಟ್ ಅವ್ರ ಫೇಸ್ನ ನಾನು ರೆಕಾರ್ಡ್ ಮಾಡೋಣ ವಿಡಿಯೋದಲ್ಲಿ ಮುಂದೆ ಅಂತ ನಾನು ನೋಡೋಕ್ಕೆ ಹೋದರೆ ಅವ್ರು ತಿರುಗ್ತಾನೆ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಏನೂ ಕೂಡ ಕೇಳಿಸ್ತಾ ಇರಲಿಲ್ಲ ಆಯಿತಾ. ಬಹುಶಃ ಒಂದು ಖುಷಿ ಅವರ ತಲೆಯಲ್ಲಿತ್ತು ಅಂತ ಕಾಣುತ್ತೆ. ಎನಿವೇಸ್ ಹಾಗೆ ಅವರು ಖುಷಿಯಾಗಿರಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ಎಂತ ಕತ್ತಲೆಯಿಂದ ತುಂಬಿದ ಈ ಮನಸ್ಸಿಗೆ ಜ್ಞಾನದ ಬೆಳಕನ್ನು, ಹಾಗೆ ದುಃಖ ಕಷ್ಟಗಳಿಗೆ ತುಂಬಿದ ಈ ಬದುಕಿಗೆ ಒಂದು ಸುಗದ ಮನವನ್ನು ಆತ ಶ್ರೀನಾರಾಯಣ ಸ್ವಾಮಿ ಅನುಗ್ರಹಿಸಬೇಕು ಅಂತೇಳಿ ನಾವು ಇವತ್ತು ಮಾಡಿದ ಪೂಜೆಯ ಪ್ರಾರಂಭವನ್ನು ಕೊಡ್ತಾ ಇದ್ದೇವೆ. ಶತಮಾನಂ ಭವತಿ ಶತೇಂದ್ರಿಯ ಪ್ರತಿಷ್ಠತೆ ते वर्चस्वमायुष्यमारोग्यमाविधाख्योभामानं महीयते धान्यं धनं पशुं बहुकीर्तिलाभं शतसंवत्सरं दीर्घमायु. ಇನ್ನು ಪೂಜೆ ಮಾಡಿದಂತಹ ಆ ಒಂದು ಫಲತಾಂಬೂಲವನ್ನು ದಂಪತಿಗಳಿಗೆ ಪುರೋಹಿತರು ಅರ್ಪಿಸಿದ ನಂತರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಇನ್ನು ಸತ್ಯನಾರಾಯಣ ಪೂಜೆಗೆ ಅಂತ ಹೇಳಿ ಮಧ್ಯಾಹ್ನದ ಅನ್ನ ಸಂತರ್ಪಣೆಗೆ ಮೊಸರು ಅನ್ನ ಬಿಸಿಬೇಳೆ ಬಾತು ಮಾಡಿಸಿದ್ರು. ಜೊತೆಗೆ ಬಿಸಿಬೇಳೆ ಬಾತ್ಗೆ ಅಂತ ಖಾರ ಬುಂದಿ ಕೂಡ ಮಾಡಿಸಿದ್ದಾರೆ. ಶಾರ್ಟೇಜ್ ಆಗಬಾರ್ದು ಅಂತ ಹೇಳಿ 2 ಸ್ಟೀಲ್ ಬಾಕ್ಸ್ನಲ್ಲಿ ಊಟವನ್ನು ಮಾಡಿಸಿದ್ದಾರೆ. ಆಯಿತಾ, ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಹೇಗೆ ಅಡುಗೆನ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಬಹಳ ತುಂಬ ನನಗಿಷ್ಟ ಆಯಿತು. ತುಂಬ ರುಚಿಕರವಾಗಿ ಊಟ ಬಂದಿತ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಜನರಿಗೆ ಅನ್ನನ ಬಡಿಸ್ತಾ ಬರ್ತಾ ಇದ್ದಾರೆ. ಅಲ್ಲಿ ಪಾಕೆಟ್ನಲ್ಲಿ ಒಂದು ಸ್ವೀಟನ್ನು ಮಾಡಿಸಿದ್ದಾರೆ. ಸ್ವೀಟ್ ಬಂದುಬಿಟ್ಟು ಧಾನ್ಯಗಳಿಂದ ಮಾಡಿರೋವಂಥ ಒಂದು ಸ್ವೀಟ್ ಅದು. ಆಯಿತಾ, ನಾನು ತಿಂದಿಲ್ಲ ಅದನ್ನು, ಬಟ್ ಆದರೂ ಜನ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಊಟದ ವಿಚಾರಕ್ಕೆ ಬಂದರೆ 2 ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಕೂಡ ಮಾಡಿಸಿದ್ರು. ಆದರೂ ಕೂಡ ಶಾರ್ಟೇಜ್ ಬಂತು. ಕೊನೆಗೆ ಪುಳಿಯೋಗರೆ ಕೂಡ ಎದುರುಗಡೆ ಹೋಟೆಲ್ನಿಂದ ಮಾಡಿಸಿದ್ರು. ಇನ್ನು ಪೂಜೆಯಲ್ಲಿ ಭಾಗವಹಿಸಿ ಊಟ ಮಾಡಿ ಬಂದ ಪ್ರತಿಯೊಬ್ಬ ಮುತ್ತೈದೆಯರಿಗೂ ಕೂಡ ದೀಪಾ ಮೇಡಮ್ ಅವರು ಅರಿಶಿನ ಕುಂಕುಮವನ್ನು ಕೊಟ್ಟು ಖುಷಿಯಿಂದ ಮಾತಾಡಿ ಕಳುಹಿಸಿ ಕೊಡ್ತಾಯಿದ್ರು. ಈ ಬಾರಿ ಅರಿಶಿನ ಕುಂಕುಮದ ಜೊತೆಗೆ ಉಡುಗೊರೆಯಾಗಿ ಸ್ಟೀಲ್ ವಾಟರ್ ಬಾಟಲನ್ನು ಕೊಟ್ಟಿದ್ದಾರೆ. ಇದಂತೂ ಬಹಳ ವಿಶೇಷವಾಗಿತ್ತು. ಪ್ಲಾಸ್ಟಿಕ್ ಕೊಡೋದ್ರ ಬದಲಿಗೆ ಸ್ಟೀಲ್ ಕೊಟ್ಟಿದ್ದಾರೆ. ಒಳ್ಳೆಯ ಪರಿಸರ ಸ್ನೇಹಿ ಅಂತಲೇ ಹೇಳ್ಬೋದು. ಬಂದವ್ರನ್ನೆಲ್ಲ ಖುಷಿಯಾಗಿ ಮಾತಾಡಿಸ್ತಾ ಇದ್ರು. ಆಯಿತಾ, ಎಲ್ರಿಗೂ ಕುಂಕುಮ ಕೊಡೋದ್ರ ಜೊತೆಗೆ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತನ, ಹಾಗೆ ಮನೆ ವಿಚಾರಗಳನ್ನು, ಖುಷಿ ವಿಚಾರಗಳನ್ನ ಹಂಚ್ಕೊಳ್ತಾ ಮಾತಾಡ್ತಾಯಿದ್ರು. ನೋಡೋಕ್ಕಂತೂ ಬಹಳ ಖುಷಿಯಾಗೇ ಇತ್ತು. ಬಂದವ್ರನ್ನ ಪ್ರತಿಯೊಬ್ಬರೂ ಕೂಡ ಮಾತಾಡ್ತಾ ಇದ್ದಿದ್ದ ರೀತಿ ಎಲ್ಲ ಕೂಡ ಬಹಳ ಖುಷಿ ಪಡುವಂಥ ರೀತಿಯೆಲ್ಲ ಇತ್ತು. ಮೇಡಮ್ ಅವರು ಅಷ್ಟು ಚೆನ್ನಾಗಿ ನಡೆಸ್ಕೊಳ್ತಾರೆ ಪ್ರತಿಯೊಬ್ಬರೂ ಕೂಡ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಯಿತಾ.